ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಾಲಾಚಂದ್ರ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾನು ಎಂತಕ್ಕೆ ಇಷ್ಟು ಬೇಗ ಬಂದಿದ್ದು ಆಯಿತು ಮಾತಾಡಿ ಆಯಿತು ಹೇಳಿ ಗೈಸ್. ಇದು ವಿತೌಟ್ ಮೇಕಪ್ಪಾ. ಇವಾಗ ನಮ್ದು ಒಂದು ಕ್ಯಾರೆಕ್ಟರ್ ಇದೆ, ನೀವು ನೋಡ್ರೆ ಗಾಬರಿ ಆಗ್ಬಿಡ್ತೀರಾ ಆಮೇಲೆ. ಅಯ್ಯೋ ಯಾವುದು ಕಾಲ್ ಬರ್ತಿದೆ. ಸೊ ನಾವೀಗ ಮೂವಿ ಶೂಟಿಗೆ ಬಂದಿದ್ದೀವಿ. ಮೇಡಮ್ ಅವ್ರು ಇವತ್ತಷ್ಟೇ ಪರಿಚಯ ಆಗಿದ್ರು. ಎಷ್ಟೆಲ್ಲ ಮಾತಾಡ್ತಾರೆ ಗೊತ್ತಾ, ತಲೆ ಕೆಟ್ಟೋಗ್ಬಿಡ್ತು. ನನಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ತೀನಿ. ಆ ರೇಂಜಿಗೆ ಮಾತಾಡ್ತಿದ್ದಾರೆ. ಸರಿ, ಇವಾಗ ನಾವೇನು ಮಾಡೋಣ? ಏನು ಮಾಡೋಣ? ಓಕೆ, ಹಾಂ ಓಕೆ, ತೋರಿಸ್ಕೊಂಡು ಹೋಗೋಣ. ಓಕೆನಾ, ಬನ್ನಿ. ಇದು ನಮ್ಮ ರೆಸಾರ್ಟ್, ಸ್ಟೇ ರೆಸಾರ್ಟ್. ನಮ್ಮ ರೂಮ್ ತೋರಿಸ್ಲಿಕ್ಕೆ ನಾವು ಆಲ್ರೆಡಿ ಕೀ ಹಾಕೊಂಡು ಬಂದುಬಿಟ್ಟಿದ್ದೀವಿ, ಹಾಗಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಹಾಂ, ಒಳ್ಳೆ ಗಮ್ಮತ್ತುಂಟು. ನಾನು ಸಹ ಮಂಗ್ಳೂರು ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದೀನಾ, ಎಂತ ತೋರಿಸ್ಲಿಕ್ಕೆ ಮಾರ್ರೆ. ನೋಡಿ, ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಿದ್ಯಾ? ನಮ್ದೆಲ್ಲ ಹಾರ್ಡ್ ವರ್ಕಿಂಗ್ ಸ್ಕಿಲ್ಸ್ ಏನೂ ಇಲ್ಲ. ನೋಡಿ, ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಸ್ವಿಮ್ಮಿಂಗ್ ಪೂಲ್, ಇದು ಆ್ಯಕ್ಟಿವಿಟಿ ಏರಿಯಾ. ಇದು ಇವ್ರು ಗೊತ್ತಲ್ಲ, ಮೇಡಮ್ ಅವರು. ಬಾಯ್. ಹಾಯ್. ಸಿ ನೋಡಿ, ಇದು ಎಂಟ್ರೆನ್ಸ್. ಆ್ಯಕ್ಚುಲಿ ಇನ್ನೂ ಒಳಗಡೆ ಇದೆ, ಬಟ್ ನನಗೆ ಅಷ್ಟೆಲ್ಲ ಶಕ್ತಿ ಇಲ್ಲ ನಿಮ್ಮ ಹೋಗಿ ತೋರ್ಸೋಕ್ಕೆ. ನೋಡೋಣ, ಸಾಕಲ್ವಾ? ಇಷ್ಟು ಒಂದಷ್ಟು ಕುಡುಕರಿದ್ದಾರೆ ಅಂತ ನನಗೆ ಇವಾಗ ಗೊತ್ತಾಗ್ತೈತೆ. ಅಲ್ಲಿಂದ ಇಲ್ಲಿವರೆಗೂ ಬರೀ ಬಾಟಲ್ಸೇ ತುಂಬ್ಕೊಂಬಿಟ್ಟೈತೆ. ಆ್ಯಂಡ್ ಇದೂ ಅಷ್ಟೇ. ಬನ್ನಿ ಬನ್ನಿ, ಇವಾಗ ನಾನು ಎಂಟ್ರೆನ್ಸಿಗೆ ಕರ್ಕೊಂಡು ಹೋಗ್ತೀನಿ. ಬೇಗ ಬನ್ನಿ, ಮಾಡೋಣ ಬನ್ನಿ. ಇವಾಗ ಆಯ್ತು, ನಾನು ಇದು ಮಾಡಿಬಿಟ್ಟು ನಿಮ್ಮದೇ ಮಾಡ್ಕೊಂಡು ಹೋಗೋಣ. ನೀವೊಂದು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ನೋಡಿ ಗೈಸ್, ಆ್ಯಕ್ಚುಲಿ ನಾವು ಕಾಡು ಮಧ್ಯದಲ್ಲಿರೋ ಕಾರಣಕ್ಕೆ ನೋಡಿ ಯಾರೂ ಇಲ್ಲ, ಫುಲ್ ಫ್ರೆಶ್ ಹೇರು. ಇದು ನಮ್ಮ ಎಂಟ್ರೆನ್ಸ್. ಇದು ನಾನೆಲ್ಲ ತೋರಿಸಲ್ಲ, ನಮ್ಮದೇನು ನಾವೇನು ಪ್ರಮೋಷನ್ ಮಾಡ್ತಾ ಇಲ್ಲ. ಸೊ ಇದು ನಮ್ಮ ಎಂಟ್ರಿ. ಬೇಗ ಬೇಗ ಪ್ರಮೋಷನ್ ಬಂದರೆ ಎಲ್ಲ ನೀಟಾಗಿ ತೋರಿಸ್ತೇನೆ ಅಂತ ಹೇಳೋಕ್ಕೂ ಆಗಲ್ಲ, ಬಟ್ ನನಗೆ ಎಡಿಟಿಂಗ್ ಮಾಡೋಕ್ಕೆಲ್ಲ ಕಷ್ಟ, ಹಾಗಾಗಿ ತೋರಿಸ್ತಿಲ್ಲ. ಸೊ ಇದು ನಮ್ಮ ಎಂಟ್ರೆನ್ಸ್. ಇಷ್ಟು ದೂರ ನಡ್ಕೊಂಡು ಹೋಗ್ಬೇಕು ನಾವು. ಆಯ್ತು ರೀ, ಆಮೇಲೆ ಬರ್ತೀನಿ. ಆ್ಯಂಡ್ ನಾನು ಕುಂದಾಪುರ ಬಗ್ಗೆ ಹೇಳಬೇಕು. ಲೈಫು ಎಷ್ಟು ಕೋಇನ್ಸಿಡೆಂಟ್ ಅಪ್ಪ ಅಂತಂದರೆ, ಲಾಸ್ಟ್ ಇಯರ್ ಮಾರ್ಚ್ 1 ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಒಂದು ಶೂಟಿಗೆ ಬಂದಿದ್ದೆ. ಏನಕ್ಕೆ ಅಂದರೆ ಅವತ್ತು ನೆಕ್ಸ್ಟ್ ಡೇ ನನ್ನ ಬರ್ಡೇ ಇತ್ತು. ಆ ಒಂದು ಕಾರಣಕ್ಕೆ ಅದು ಪ್ರೀವಿಯಸ್ ಎಲ್ರಿಗೂ ನೆನಪಿರುತ್ತಲ್ವ. ಸೊ ಅದೇ ಕಾರಣಕ್ಕೆ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಶೂಟ್ ಮುಗಿಸ್ಕೊಂಡು ಕುಂದಾಪುರ ಟು ಬ್ಯಾಂಗ್ಳೂರು ಹೋಗ್ತಿದ್ದೀವಿ. ಬಟ್ ಕೋಇನ್ಸಿಡೆಂಟ್ ಅಂತಂದರೆ ನೋಡಿ, ಹಾಳು ಮಾಡೋಕ್ಕೆ ಇರ್ತಾರೆ ಗುರು ಜನಗಳು. ಸೊ ಈ ಇಯರು ಮಾರ್ಚ್ 1 ಬ್ಯಾಂಗ್ಳೂರ್ ಟು ಕುಂದಾಪುರ ಬರ್ತಿದ್ದೀನಿ. ಸೊ ನನಗೆ ಲೈಫ್ ಒಂಥರ ರೌಂಡ್ ಅಂತ ಹೇಳ್ತಾರೆ ಗೊತ್ತಾ. ಭೂಮಿ ತುಂಬ ಚಿಕ್ಕದಾಗಿದೆ, ನಾವು ಎಲ್ಲೋದ್ರೂ ಮತ್ತು ಅಲ್ಲಲ್ಲಿಗೆ ಬರ್ತಿರ್ತೀವಿ ಅಂತ ಹೇಳ್ತಾರೆ ಗೊತ್ತಾ. ಅದು ನಂಗೆ ಸಿಕ್ಕಾಪಟ್ಟೆ ಫೀಲ್ ಆಯಿತು. ಇದೇ ಥರ ನಂಗೆ ತುಂಬ ಇನ್ಸಿಡೆಂಟ್ಗಳಾಗಿದೆ ಲೈಫಲ್ಲಿ. ಸೊ ನಾನು ಫಸ್ಟ್ ಆ್ಯಕ್ಚುಲಿ 2 ಸರಿ ಜಾಬ್ ರಿಸೈನ್ ಮಾಡಿದೆ. ಅದು ಕೂಡ ಸೇಮ್ ಡೇಟಲ್ಲೇ ನಾನು ರಿಸೈನ್ ಮಾಡಿದ್ದೀನಿ. ನಂಗೆ ತುಂಬ ಸರಿ ಲೈಫ್ ಇನ್ಸಿಡೆಂಟ್ ಅಂತ ತುಂಬ ಫೀಲ್ ಆಗುತ್ತೆ, ಹಾಗಾಗಿ ನಾನು ಶೇರ್ ಮಾಡಬೇಕಂತ ಅನ್ನಿಸ್ತು. ಆ್ಯಂಡ್ ಈ ಒಂದು ಎಕ್ಸ್ಪೀರಿಯೆನ್ಸು ಈ ಮೇಡಮ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಕೋಇನ್ಸಿಡೆನ್ಸ್ ಲೈಫಲ್ಲಿ ಆಗ್ತಾ ಇರುತ್ತೆ. ಲೈಕ್ ಪ್ಲೇಸ್ಮೆಂಟ್ ಆಗಿರಲಿ ಅಥವಾ ನೋಡಿ ಪ್ಲೇಸ್ಮೆಂಟ್ ಆಗಿರಲಿ ಅಥವಾ ಜಾಬಿಗೆ ಹೋಗಿರೋದಾಗಲಿ ಅಥವಾ ಶೂಟಿಂಗ್ ಆಗಿರಲಿ, ಒಂಥರ ಸೇಮ್ ಕ್ಯಾರೆಕ್ಟರ್ ನನಗೆ. ಹೌದು, ಸೇಮ್ ಕ್ಯಾರೆಕ್ಟರ್ ಲಾಸ್ಟ್ ಟೈಮ್ ಏನು ಸಿಕ್ಕಿತ್ತು ಅದೇ ಈ ಸಲನೂ ಸಿಕ್ಕಿದೆ. ಅದು ನನ್ನ ಲೈಫಲ್ಲಿ ಆಗಿರೋ ಕೋಇನ್ಸಿಡೆಂಟ್. ಆ್ಯಕ್ಚುಲಿ ನನ್ನ ಫ್ರೆಂಡ್ ಇನ್ನೊಬ್ರು ಹೇಳ್ತಾ ಇದ್ರು, ಅವ್ರದ್ದು ಲೈಫ್. ಆ್ಯಕ್ಚುಲಿ ನಾನು ಏನಕ್ಕೆ ಈ ಮಾತುಗಳು ಹೇಳ್ತಿದ್ದೀನಿ ಅಂತ ಅಂದರೆ, ನಾನು ಈ 1 ಇಯರು ಲೈಫ್ ರೀಸ್ಟಾರ್ಟೆಡ್ ಅಂತ ಆಲ್ರೆಡಿ ಒಂದು ಬ್ಲಾಗ್ ಮಾಡಿದ್ದೆ. ಬ್ಲಾಗ್ ಇನ್ನೂ ಮಾಡಿಲ್ಲ, ಬಟ್ ನಾನು ಮಾಡಬೇಕಂತ ಅನ್ಕೋತಿದ್ದೀನಿ. ಸೊ ಇಯರ್ ನಾನು ಅನ್ಕೋತಿದ್ದೆ ಫುಲ್ ಲೈಫ್ನ ರೀಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಾಗ ನನ್ನ ಫ್ರೆಂಡ್ಸ್ ಡಿಸ್ಕಷನ್ ಮಾಡ್ತಾ ಇದ್ದೆ. ಸೊ ಅವ್ರದ್ದು ಸಹ ಹಾಗೇ ಏನಂತಂದರೆ, ಒಂದು ಸಮ್ ರೀಸನ್ಸಿಂದ ಕೆರಿಯರ್ನ ಸ್ಟಾಪ್ ಮಾಡಿದರು. ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಏನು ಕ್ಯಾರೆಕ್ಟರ್ ಸಿಕ್ಕಿತ್ತು, ಸೊ ಮತ್ತೆ ರೀಸ್ಟಾರ್ಟ್ ಮಾಡಿದಾಗ ಅದೇ ಕ್ಯಾರೆಕ್ಟರ್ ಸಿಕ್ಕಿತ್ತು ಅಂತ ನಂಗೆ ಶಾಕ್ ಆಯಿತು ಗೊತ್ತಾ. ಸೊ ನಾವು ಯಾವುದೇ ಒಂದು ಕೆಲಸಗಳಾಗಿರ್ಬೋದು ಸಡನ್ನಾಗಿ ಸಿಕ್ಕಿಲ್ಲ ಅಂತ ಅಂದಾಗ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದಂತೆ. ಏನಕ್ಕಂದರೆ ಗೊತ್ತಿಲ್ಲ, ನಾವು ಪದೇ ಸ್ಟಾಪ್ ಮಾಡ್ತಾ ಇದ್ದರೆ ನಮ್ಮ ಒಂದು ಏನು ಸಿಗುತ್ತಲ್ವ ನಮ್ಗಳಿಗೆ ತುಂಬ ದೂರ ಹೋಗ್ಬಿಡೋದು. ಅಂತ ನಮ್ಮ ಅಜ್ಜಿಗಳಾಗ್ಬಿಡ್ತೀವಿ, ನಮ್ಮ ಮುಖ ಯಾರು ನೋಡ್ತಾರೆ ಆಮೇಲೆ. ಒಂದು ಪಾಯಿಂಟ್ ಹೇಳಲೇಬೇಕು. ಅದೇನಂತ ಹೇಳಿದರೆ, ಎಲ್ಲರೂ ಫಸ್ಟಿಗೆ
ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನನಗೆ ಹೀರೋಯಿನೇ ಆಗಬೇಕು, ಇಲ್ಲಾಂದರೆ ಲೈಫಲ್ಲಿ ನಾನು ಆ್ಯಕ್ಟೇ ಮಾಡಲ್ಲ ಅಂತ ಹೇಳ್ಬಿಡ್ತಾರೆ ಎಲ್ಲರೂ. ಸುಮಾರು ಜನ ಹೇಳಿದ್ದು ನೋಡಿದೆ, ಅಥವಾ ಕೆಲವರು ಸುಸೈಡ್ ಮಾಡ್ಕೊಂಡಿದ್ದು ನೋಡಿದ್ದೀನಿ. ಸೂಸೈಡ್ ಮಾಡ್ಕೊಂಡಿದ್ದು ನೋಡಿದ್ದೀನಿ. ಅದೇ ಕ್ಯಾರೆಕ್ಟರ್ ಸಿಗಲಿಲ್ಲ ಯಾಕೆ ಅಂತ ಹೇಳಿ ಸುಮಾರು ಜನ ಸುಸೈಡ್ ಮಾಡ್ಕೊಳ್ಳೋದನ್ನ, ಅಥವಾ ಫಿಲ್ಮ್ ಇಂಡಸ್ಟ್ರಿ ಬಿಟ್ಟಾಕಿ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳೋರು. ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ಬಟ್ ಅದನ್ನ ನೆಗೆಟಿವ್ ಆಗಿ ಹೇಳ್ಬಿಡ್ತೀನಿ. ಯಾರಿಗೆ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ವೋ ಅಂಥವ್ರು ಮಾತ್ರನೇ ಸಿನಿಮಾ ಇಂಡಸ್ಟ್ರಿ ವರ್ಕ್ ಆಗಲ್ಲ ನಮ್ಗಳಿಗೆ ಅನ್ಕೋತಾರೆ. ತುಂಬ ಕಷ್ಟ ಇದೆ, ಇಲ್ಲ ಅಂತಿಲ್ಲ. ಯಾರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಇರಲ್ಲ, ಯಾರಿಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಲ್ಲ, ಯಾರಿಗೆ ಒಂದು ಫಿಲ್ಮ್ ಇಂಡಸ್ಟ್ರಿಲಿ ಏನೂ ಗೊತ್ತಿರಲ್ವಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಬಟ್ ನಾವು ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಬಂದರೆ ಮಾತ್ರನೇ ವರ್ಕೌಟ್ ಆಗೋದು. ಬಟ್ ಏನೇನು ಸಿಕ್ಕರೆ ಸ್ಟಾರ್ಟಿಂಗಲ್ಲಿ ಮಾಡ್ಕೋಬೇಕು. ಬಟ್ ಹಿಂಗೆ ಫಿಕ್ಸ್ ಆಗಿ ಬಂದಾಗ ಅದು ನಿಜವಾಗ್ಲೂ ಆಗಲ್ಲ. ಮೈಂಡಲ್ಲಿ ಫಿಕ್ಸ್ ಇದೆ ಕ್ಯಾರೆಕ್ಟರ್ ಸಿಗಬೇಕು ಅಂತ ಹೇಳಿ ಫಿಕ್ಸ್ ಆಗಿ ಬರಬೇಡಿ. ಬಟ್ ಬರೋಕ್ಕಿಂತ ಮುಂಚೆ ಲೈಕ್ ಯಾವ ಕ್ಯಾರೆಕ್ಟರ್ ಸಿಕ್ಕಿದ್ರು ಪರ್ಫೆಕ್ಟಾಗಿ ಮಾಡ್ತೀನಿ ಅನ್ನೋ ಮೈಂಡಲ್ಲಿರಲಿ. ಪರ್ಫೆಕ್ಟಾಗಿ ಮಾಡ್ತೀನಿ, ಅದು ಜನರು ನೋಡಿದಾಗ ಅದೇ ಸಿಚುವೇಶನಿಗೆ ಕರೆಕ್ಟಾಗಿ ಮಾಡಿದ್ದಾಳೆ ಅಂತೇಳಿ ಹೇಳಿ ಕರೆಕ್ಟಾಗಿ ಅವ್ರ ಬಾಯಲ್ಲಿ ಬರಬೇಕು. ಆ ಥರ ಮಾಡಿ. ಇದೇ ಕ್ಯಾರೆಕ್ಟರ್ ಬೇಕು ಅಂತ ಹೇಳಿದರೆ ನೆಕ್ಸ್ಟ್ ಸಿಗುವಂಥ ಚಾನ್ಸ್ ಕೂಡ ಹೊರಟೋಗುತ್ತೆ. ಹೌದು, ಬಟ್ ಪರ್ಫೆಕ್ಟ್ ಅಲ್ಲ ಅಂದರೂ ಕೂಡ ಅದ್ರಲ್ಲಿ ನಮ್ಮ ಒಂದು ಬೆಸ್ಟ್ ಏನು ಕೊಡಲಿಕ್ಕಾಗುತ್ತೋ ಅದನ್ನು ಕೊಡೋಕ್ಕೆ ಟ್ರೈ ಮಾಡಿ. ಫಾರ್ ಶೋರ್ ನೀವು ಎಲ್ಲೋ ಹೋಗಿರ್ತಾರೆ ಲೈಫಲ್ಲಿ, ಆ ಒಂದು ಸ್ಟ್ರಾಂಗಾಗಿ ನೀವೇನು ನಿಂತ್ಕೊಂಡಿದ್ದೀರಲ್ವ ತುಂಬಾ ಯೂಸ್ ಆಗುತ್ತೆ ಲೈಫಲ್ಲಿ. ಸೊ ಇದನ್ನು ಯಾರೂ ಮರಿಬೇಡಿ. ಲೈಫನ್ನ ತುಂಬ ಸ್ಟ್ರಗಲಿಂದ ಬಂದು ನಮ್ಗೆ ವರ್ಕೌಟ್ ಆಗ್ತಿಲ್ಲ ಅಂದಾಗ ದಯವಿಟ್ಟು ಮಾಡಬೇಡಿ. ಯಾರೇ ಗೊತ್ತು ನಾವು ಕಣ್ಣು ಮುಚ್ಚಿದಾಗೆ ಓಪನ್ ಆಗಿರ್ಬೋದಲ್ವ ನಮ್ಮ ಅವಕಾಶಗಳು. ಸೊ ಅದನ್ನು ತಪ್ಪು ಮಾಡಬೇಡಿ. ನಾನು ತುಂಬ ರಿಗ್ರೆಟ್ ಆಗ್ತೀನಿ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅದಕ್ಕೆ ಅನಿಸ್ತಿರುತ್ತೆ ಲೈಫಲ್ಲಿ ಒಂದು 10 years ಹಿಂದೆ ಹೋಗ್ಬಿಡೋಣ, ನಾನು ತುಂಬ ಹೆಂಗಾಗಿರ್ತೀನಿ, ಇನ್ನು ಚಿಕ್ಕದಾಗೇನೋ ಒಂದು ಮಾಡ್ಕೊಂಬರೋಣ ಅಂತ ಆ ರೇಂಜ್ ಫೀಲ್ ಆಗುತ್ತೆ ಗೊತ್ತು. ಆ ಥರ ಯಾವತ್ತೂ ಮಾಡ್ಕೊಳಕ್ಕೆ ಹೋಗ್ಬೇಡಿ. ದೆನ್ ಒಂದು ನೇಚರ್ ತೋರಿಸ್ಬಿಡೋಣ ನಾವು ಬ್ಯಾಕ್ಗ್ರೌಂಡಿಂದ. ತೋರಿಸ್ಬಿಡಿ ನೀವೇ. ಸಾರಿ, ಏನು ಬ್ಲರ್ ಆಗ್ತಾ ಇದೆ. ಕಾಫಿ ಕುಡಿದ್ವಲ್ಲ, ಹೆಂಗಿತ್ತು? ಕಾಫಿ ಸೂಪರ್ ಆಗಿತ್ತು. ಅಂದರೆ ಸೂಪರ್ ಅಂದರೆ ಹಂಗಿರಲಿಲ್ಲ, 50-50 ಬ್ಯಾಲೆನ್ಸ್. 50-50 ಅಂತೆ ಮೇಡಮ್. ಆ್ಯಕ್ಚುಲಿ ನಮ್ಮ ಮುಖಗಳು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನ್ಕೋತೀನಿ. ಮೇ ಬಿ ಯಾವುದೇ ಫೋನ್ ತೊಗೊಳ್ಳಿ, ಗುರು ನೀನು ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂತಂದರೆ ಅದಕ್ಕೆ ಎಲ್ಲ ಕ್ಯಾಮ್ರಾಗಳು ಹೋಗೇನೆ ಅಂತ ಅಂದ್ಕೊಳ್ಳಿ. ಇದು ಐಫೋನ್ ಕ್ಯಾಮ್ರಾ ತೊಗೊಂಡು 2 months ಆಗಿಲ್ಲ, ಆದರೂ ನೋಡಿ ಎಷ್ಟು ಬ್ಲರ್ರಾಗಿ ಕಾಣಿಸ್ತಿದ್ದೀವಿ. ನಂಗೆ ಐಫೋನ್ ಮೇಲೆ ಹೋಪ್ಸೇ ಹೊರಟೋಯ್ತು. ನನಗೆ ಫುಲ್ ಆ್ಯಂಡ್ರಾಯ್ಡ್ ಮೇಲೆ ಬಂದು ಹೋಗಿದೆ. ಐಫೋನ್ ತಗೊಂಡಿದ್ದ ಟೈಮ್ನಲ್ಲಿ ಕ್ಯಾಮ್ರಾನೇ ಕ್ಲಿಯರ್ ಇರಲಿಲ್ಲ. ತುಂಬ ಡಿಸಪಾಯಿಂಟ್ ಆಗಿತ್ತು. ಅಷ್ಟು ಹಣ ಕೊಟ್ಟು ತಗೊಂಡು ಯೂಸ್ವಲಿ ಹಂಗೆ ಆಗಲ್ಲ ಅಲ್ವಾ ಐಫೋನ್ಸ್ ಎಲ್ಲ. ಆ್ಯಕ್ಚುಲಿ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೋದಾ ಏನು ಅಂತ, ಕಾಪಿ ರೈಟ್ಸ್ ಆಗಿಬಿಟ್ರೆ ನಂಗೆ ನಿಜ ಐಡಿಯಾ ಇಲ್ಲ. ಬಟ್ ಸ್ಟಿಲ್ ಅಪ್ಲೋಡ್ ಮಾಡ್ತೀನಿ, ನೋಡೋಣ. ಯಾಕಂದರೆ ಯಾರು ಸಬ್ಸ್ಕ್ರೈಬರ್ಸ್ ಇಲ್ಲ ಏನೋ. ತುಂಬ ಜನರಿಗೆ ಕೆಲವರಿಗೆ ಐಫೋನ್ ತುಂಬ ಇಷ್ಟ ಇರುತ್ತೆ ಆ್ಯಂಡ್ ಕೆಲವರಿಗೆ ಆ್ಯಂಡ್ರಾಯ್ಡ್ ತುಂಬ ಇಷ್ಟ ಇರುತ್ತೆ. ಸೊ ವಿ ಕೆನಾಟ್ ಟೆಲ್ ಲೈಕ್ ಇಲ್ದಾಗ ಒಬ್ರೊಬ್ರಿಗೆ ಒಂದೊಂದು ಒಪಿನಿಯನ್ ಇದ್ದೇ ಇರುತ್ತೆ ಮೈಂಡ್ ಸೆಟ್ಟಲ್ಲಿ. ಒಬ್ರಿಗೆ ಪೂರಿ ಇಷ್ಟ ಆದರೆ ಇನ್ನೊಬ್ರಿಗೆ ಚಪಾತಿ ಇಷ್ಟ ಇಲ್ದಾಗೆ. ವಾಟ್ ಫಿಲಾಸಫಿ ಹೇಳ್ಬಿಟ್ರು ಮೇಡಮ್. ನಾನು ಅಂದ್ಕೊಂಡಿದ್ದೆ, ನನಗೆ ಸಡನ್ನಾಗಿ ಮಲ್ಕೊಂಡಾಗ ಬಂದು ಡೋರ್ ತಟ್ಟಿದ್ರು ಅವರು ಮ್ಯಾಮು. ಅಯ್ಯೋ ಹೆಂಗಿರ್ತಾರೋ ಏನೋ ಅಂದ್ಕೊಂಡೆ. ಬಟ್ 2-3 minutesಲ್ಲೇ ನಾನು ತುಂಬ ಜೆಲ್ ಆಗಿಬಿಟ್ವಿ. ಅದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನಮ್ಮ ಶೂಟಿಂಗ್ ಟೈಮಲ್ಲಿ ನಮಗೆ ನೆಟ್ವರ್ಕ್ ಇರಲ್ಲ. ಇವರೇ ನನ್ನ ಎಂಟರ್ಟೈನ್ಮೆಂಟ್ ಇವತ್ತು, ನೋಡ್ಕೊಂಡ್ಬಿಡಿ. ಖಂಡಿತವಾಗ್ಲೂ. ಆ್ಯಂಡ್ ಬನ್ನಿ ನಾನು ತೋರಿಸ್ತೀನಿ. ಆ್ಯಂಡ್ ಕಸದಲ್ಲಿ ರಸ ಅಂದರೆ ಏನಂತ ತೋರಿಸ್ಲಾ ನಿಮಗೆ. ಸೊ ನಾವೀಗ ಎಂತ ಮಾಡ್ತಿದ್ದೀವಿ, ಕಾಫಿ ಕುಡಿದ್ವಿ. ಆ್ಯಕ್ಚುಲಿ ನೇಲ್ ಪಾಲಿಶ್ ರಿಮೂವ್ ಆಯಿತು, ಬಟ್ ತುಂಬ ಕೆಟ್ಟದಾಗಿದೆ. ಯೋಗ ಆ್ಯಂಡ್ ಜಿಮ್ ಇದೆಯಂತೆ, ನನಗೆ ಗೊತ್ತಿಲ್ಲ. ನಾವು ಎದ್ಬಿಟ್ಟು ಮಾಡ್ತೀವ ಅಂತ, ಯಾಕಂದ್ರೆ ನೈಟ್ ಶೂಟ್ ನಮ್ಗೆ ಇರೋದು ಒಂದು 3-4 days. ನೋಡೋಣ ಏನಾಗುತ್ತೆ ಅಂತ. ನಮ್ಗೆ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ತೋರಿಸ್ಬಿಡ್ತೀವಿ ಅಷ್ಟೇ. ಯಾವ ಸಾಂಗ್ ನೆನಪಾಗ್ತಿದೆ ಗೊತ್ತಾ? ಈ ಒಂದು ಕಲರ್ ನೋಡಿದ ತಕ್ಷಣ ಸಪ್ತ ಸಾಗರ ತಾಚೆಯಲ್ಲೋ. ಆ್ಯಕ್ಚುಲಿ ಈ ವೈಟು ಆ ಬ್ಲೂ ಸಗದಾಗಿದೆ ಕಾಂಬಿನೇಷನ್. ಸಿ ಈ ನೋಡಿ, ಈ ಒಂದು ನೇಚರ್, ನನ್ನ ಕಲರ್ಸ್, ಈ ಒಂದು ನೇಚರ್. ನಾನು ಏನೇನು ಮಾತಾಡ್ತಿದ್ದೀನಿ ನನಗೆ ಅರ್ಥ ಆಗ್ತಾಯಿಲ್ಲ ಗೈಸ್. ಬನ್ನಿ ಮ್ಯಾಮ್, ಬನ್ನಿ. ಸೊ ನಾವು ಎಷ್ಟು ಸಿನ್ಸಿಯರ್ ಸ್ಟೂಡೆಂಟ್ಸ್ಗಳು ಅಂತಂದರೆ ನಮ್ಗೆ ಹೇಳಿರೋದು ನನ್ನ ಪಿಕಪ್ ಟೈಮಿಂಗ್ ಏನಂತಂದರೆ 5 o'clock ಅಂತ ಹೇಳಿದ್ರು. ಸೊ 5 o'clock ಅಲ್ಲಿಗೆ ಹೋಗ್ತೀವಲ್ಲ, ಹಂಗೆ ಟೈಮಿಗೆ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಬಟ್ ಏನಂತಂದರೆ 6 o'clock ಅಂತ. ಅದಕ್ಕೆ ನಾವು ರಿಸೆಪ್ಷನಲ್ಲೇ ಇರೋಣ ಅಂದ್ಕೊಂಡು ಮಾತಾಡ್ಕೊಂಡು ಕೂತಾಗ ಸಡನ್ನಾಗಿ ಬ್ಲಾಗ್ ನೆನಪಾಯಿತು. ಹಾಗಾಗಿ ಬ್ಲಾಗ್ ಮಾಡ್ತಿದ್ದೀವಿ. ಆ್ಯಂಡ್ ಈಗ ನನ್ನ ಬ್ಲಾಗ್ ಬಗ್ಗೆ ಹೇಳ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ರಿತಿಕಾ ವಿ ರಾವ್ ಅಂತೇಳಿ ಹೇಳಿ. ನೀವು ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 100+ ವೀಡಿಯೋಸ್ ಇದೆ. ಸೊ ಎಲ್ಲರೂ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಮೇಡಮ್ ಅವ್ರ ಬಗ್ಗೆ ಹೇಳಬೇಕು, ಸಿಕ್ಕಾಬಟ್ಟೆ ಮಲ್ಟಿ ಟ್ಯಾಲೆಂಟೆಡ್. ನನಗೆ ಗೊತ್ತಾಗಿಲ್ಲ, ಹೇಳ್ತಾ ಇದ್ದಾರೆ ನನಗೆ ಶಾಕ್ ಆಗಿ, ಆಯ್ತು ನಿಮ್ಗೆ ಏನು ಬರಲ್ಲ ಅಂತ ಹೇಳಿ ಅಂದರೆ ಅವ್ರು ಯೋಚನೆ ಮಾಡ್ತಾರೆ ನನಗೆ ಏನು ಬರಲ್ಲ ಅಂತ. ಎಲ್ಲನೂ ಗೊತ್ತು ಹಾರ್ಟಲ್ಲಿ. ಅವ್ರಿಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಟ್ಯಾಲೆಂಟ್
ಟ್ಯಾಲೆಂಟೆಡ್ ಗರ್ಲ್ ಜೊತೆಗೆ ನಾನು ನಿಂತ್ಕೊಂಡಿದ್ದೀನಿ. ನಾ ಲಕ್ಕಿ ಅಲ್ವಾ. ಆ್ಯಂಡ್ ಇನ್ನೊಂದು ಏನಂತಂದರೆ ನನ್ನ ಒಂದು ಸಬ್ಸ್ಕ್ರೈಬರಿಂದ ಅಲ್ಲೋಗಿ ಸಬ್ಸ್ಕ್ರೈಬ್ ಆಗಿದ್ದಿದ್ರೆ ಮಾಲಾ ಅಂತ ಹಾಕಿ ಅವ್ರು ನನಗೇನೋ ಟ್ರೀಟ್ ಕೊಡಿಸ್ತಾರಂತೆ. ನನಗೆ ಟ್ರೀಟ್ ಕೊಡಿಸ್ತಾರಂತೆ. ಸೊ ಗೈಸ್, ನನ್ನ ಕಡೆಯಿಂದ ಆಲ್ಮೋಸ್ಟ್ ಹೋಗಿ ಚೆನ್ನಾಗಿ ಸಬ್ಸ್ಕ್ರೈಬರ್ ಆಗಿ. ಆ್ಯಂಡ್ ನಮ್ಗೆ ಇಲ್ಲಿ ಜಾಗ ಇಲ್ಲ ನೋಡಿ, ಆಟ ಆಡ್ಬೇಕಂತ ಅನಿಸ್ತಾ ಇದೆ. ಸೊ ಆಟ ಆಡೋಕ್ಕಾಗಲ್ಲ ನಮಗೀಗ. ನೀರಿನಲ್ಲಿ ಹೋಗಿ ಪ್ರಾಬ್ಲಮ್ ಏನು ಗೊತ್ತಾ, ಬಟ್ ಅವತ್ತು ವಿಡಿಯೋ ಮಾಡಿ ಅವತ್ತು ಎಡಿಟ್ ಮಾಡೋಕೆ ನಿಜವಾಗ್ಲೂ ನನಗೆ ಆಗ್ತಾಯಿಲ್ಲ. ಆ ಥರದ್ದು ಒಂದು 2-3 ವೀಡಿಯೋಸ್ ಮಾಡಿ ಇಟ್ಟಿದ್ದೀನಿ, ಬಟ್ ನನಗೆ ಆಗ್ತಾನೆ ಇಲ್ಲ. ಅಷ್ಟು ನೆಗ್ಲಿಜೆನ್ಸಿಲಿ ನಾನು ಬದುಕ್ತಿದ್ದೀನಿ ಅಂತ ಅರ್ಥ ಆಗ್ತಾ ಇದೆ ನನಗೆ. ನೋಡೋಣ, ಅದಕ್ಕೆ ನಾನು ಯಾವುದು ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಹಾಕೋ ಥರ ನಾನು ಮಾಡ್ತಾ ಇಲ್ಲ. ಸೊ ಏನು ಮಾತಾಡ್ತಿದ್ದೀನಿ ಅದನ್ನೇ ಮರ್ಚ್ ಮಾಡಿ ಹಾಕೋಣ ಅಂತ ನೋಡ್ತಿದ್ದೀನಿ. ಆ್ಯಂಡ್ ನೋಡಿ, ಇವರ ಒಂದು ಯೂಟ್ಯೂಬ್ ಚಾನಲ್ಗೆ ಆಲ್ರೆಡಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಕೋವಿಡ್ ಟೈಮಲ್ಲಿ ಏನಾದರೂ ನನಗೆ ಈ ಒಂದು ಯೂಟ್ಯೂಬ್ ಬಗ್ಗೆ ಐಡಿಯಾ ಬಂದುಬಿಟ್ಟಿದ್ದಾರೆ, ನಾನು ಪಕ್ಕ ಯೂಟ್ಯೂಬರ್ ಆಗ್ಬಿಡ್ತಿದ್ದೆ ನಾನು ಇಷ್ಟು ವರ್ಷಕ್ಕೆ ಅಂತ ಅನಿಸ್ಬಿಟ್ಟಿದೆ. ಯೂಟ್ಯೂಬರ್ ಹೆಂಗೆಲ್ಲ ಬದುಕ್ತಿದ್ದಾರೆ ಗುರು. ಅಯ್ಯೋ, ಇದೆಲ್ಲ ಮಾತಾಡಂಗಿಲ್ಲ.